ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಈ ವರ್ಷ CET ಬರೀತಿರೋರಿಗೆ ಹೆಲ್ಪ್ ಆಗೋ ಥರ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇದರಲ್ಲಿ ಏನು ಹೇಳ್ತೀನಿ ಅಂತ ಅಂದರೆ, ಸೊ ಯಾರೆಲ್ಲ ಈ ವರ್ಷ CETನ ಬರೀತಾ ಇದ್ದಾರೆ, ಅಂದರೆ UG CET ಆಗಿರ್ಬೋದು, PG CET ಆಗಿರ್ಬೋದು, ಯಾವುದಾದ್ರು ಬರೀತಾ ಇರ್ಬೋದು, ಸೊ ಅವ್ರಿಗೆ ಒಂದು ಕುತೂಹಲ ಇರುತ್ತೆ. ಸೊ ನಾವು ಎಷ್ಟು ರ್ಯಾಂಕಿಂಗ್ನ ಬಂದರೆ ಒಂದು ಕಾಲೇಜಲ್ಲಿ ಸೀಟ್ನ ತಗೋಬೋದು. ಎಕ್ಸಾಂಪಲ್, ಈಗ ಬ್ಯಾಂಗ್ಳೂರ್ RV ಕಾಲೇಜ್ ಅಂತ ಇಟ್ಕೊಳ್ಳಿ. ಅದರಲ್ಲಿ ಮೆಕ್ಯಾನಿಕಲ್ ಅಥವಾ CS ಕಂಪ್ಯೂಟರ್ ಸೈನ್ಸ್ ಈ ಡಿಸಿಪ್ಲಿನಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರ್ತೀರ. ಸೊ ಎಷ್ಟು ರ್ಯಾಂಕಿಂಗ್ ಬಂದರೆ ನೀವು ಅಲ್ಲಿಗೆ ಹೋಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ಹೋದ ವರ್ಷ ಯಾವ ರ್ಯಾಂಕಿಂಗಿಗೆ ಸೊ ನೀವು ಇಷ್ಟಪಟ್ಟಿರೋ ಡಿಸಿಪ್ಲಿನ್ ಅಥವಾ ಯಾವ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರ್ತೀರ ಯಾವ ಕಾಲೇಜಲ್ಲಿ, ಸೊ ಎಷ್ಟು ಕಟ್ ಆಫ್ಗೆ ನಿಂತಿತ್ತು ಅನ್ನೋದನ್ನ ಹೇಗೆ ನೋಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು cet.online.karnataka.government.in ವೆಬ್ಸೈಟ್ಗೆ ಬಂದು ಪ್ರೀವಿಯಸ್ ಇಯರ್ ಅಡ್ಮಿಷನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ್ದು ಬೇಕೋ, UG CETನೋ UG NEETೋ, ಯಾವ ಥರ ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿ. ಎಕ್ಸಾಂಪಲ್, ನಾನು ಈಗ UG CET 2024ನ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ 2025ಅಲ್ಲಿರೋರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. 2024ಅಲ್ಲಿ ಈಗ ಬ್ಯಾಂಗ್ಳೂರ್ RV ಕಾಲೇಜಲ್ಲಿ ಎಷ್ಟು ಕಟ್ ಆಫ್ಗೆ ಸೀಟ್ ಸಿಕ್ಕಿದೆ ಅಂತ ನೋಡಬೇಕು ಅಂತ ಇದ್ದರೆ, ಇಲ್ಲಿ ಬಂದ್ಬಿಟ್ಟು ಜಸ್ಟ್ ಸರ್ಚ್ ಮಾಡಿ ಕಟ್ ಆಫ್ ಅಂತ. ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, UG CET 2024 ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ. ಇಲ್ಲಿ ಫಸ್ಟ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್ ಇದೆ ಮತ್ತು ಫಸ್ಟ್ ರೌಂಡ್ ಕಟ್ ಆಫ್, ಫೈನಲ್ ಕಟ್ ಆಫ್ ಅಂದರೆ ಇದ್ರದ್ದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಮತ್ತೆ ಬೇರೆ ಬೇರೆ CETದು ತೋರಿಸುತ್ತೆ. ಲೈಕ್ BSc ನರ್ಸಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ ಕೋಟಾ, ಇನ್ನು ಅಗ್ರಿಕಲ್ಚರಲ್ ಆ್ಯಂಡ್ ಫಾರ್ಮಾ ಸೈನ್ಸ್, ಈ ಥರ ತುಂಬ ಇದೆ. ನಿಮ್ಗೆ ಯಾವ್ದು ಬೇಕು, ಎಕ್ಸಾಂಪಲ್ ನಾನೀಗ ಇಂಜಿನಿಯರಿಂಗ್ ಜನರಲ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದ್ರದ್ದು PDF ಬರುತ್ತೆ. ಇಲ್ಲಿ ನೀವು ಝೂಮ್ ಮಾಡಿದರೆ ನೋಡ್ಬೋದು. ಇಲ್ಲಿ ಡಿಫ್ರೆಂಟ್ ಕಾಲೇಜ್ದು ಅದ್ರ ಕೋಡ್ ಜೊತೆನೇ ಕೊಟ್ಟಿರ್ತಾರೆ. ಈ ಕಟ್ ಆಫ್ ನೋಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಹಾಕ್ಬೋದು. ಒಂದು ಐಡಿಯಾ ಬರುತ್ತೆ ನಿಮಗೆ. ಜಸ್ಟ್ ನಂದು ಎಷ್ಟು ರ್ಯಾಂಕಿಂಗ್ ಇದ್ದರೆ ಯಾವ ಕಾಲೇಜಲ್ಲಿ ಯಾವ ಡಿಸಿಪ್ಲಿನಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಕ್ಬಿಡುತ್ತೆ ಇದನ್ನ ನೋಡಿದರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್ ಅದ್ರದ್ದು ಇಲ್ಲಿದೆ, UVCE ಅದ್ರದ್ದು. ಇನ್ನು ಅದೇ ಥರ BMS, ಈ ರೀತಿ ತುಂಬ ಕಾಲೇಜ್ಗಳದ್ದಿದೆ. ಸೊ ನಿಮಗೆ ಯಾವ್ದಾದ್ರು ಬೇರೆ ಕಾಲೇಜ್ದು ನೋಡಬೇಕು ಅಂತ ಇದ್ದರೆ, ಈಗ ಎಕ್ಸಾಂಪಲ್ ಮೈಸೂರ್ದು ಯಾವ್ದಾದ್ರು ನೋಡಬೇಕು, JSS ಅಥವಾ NIದು ಯಾವ್ದಾದ್ರು ಕಾಲೇಜ್ನ ನೋಡಬೇಕಿರುತ್ತೆ. ಇಲ್ಲಿ ಕಾಲೇಜ್ ನೇಮ್ನ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು E021 ಇದು JSS ಕಾಲೇಜ್ದು ಏಡೆಡ್ ಕೋಡ್ ಆಗಿರುತ್ತೆ. ಸೊ ಇದರಲ್ಲಿ ಅನ್ಎಡೆಡ್ ಕೂಡ ಇದೆ, ಅದನ್ನು ಕೂಡ ಕೆಳಗಡೆ ಕೊಟ್ಟಿರ್ತಾರೆ. ಇಲ್ಲಿ ನೀವು ಸಿವಿಲ್ಗೆ ನೋಡೋದಾದರೆ 1G ಈ ಕ್ಯಾಟಗರಿಲಿ 49,180 ಈ ರ್ಯಾಂಕಿಂಗ್ವರೆಗೂ ಕೂಡ ಸಿವಿಲ್ ಸಿಕ್ಕಿದೆ JSS ಕಾಲೇಜಲ್ಲಿ. ಇನ್ನು 2AG ಈ ಕ್ಯಾಟಗರಿ ಆಗಿದ್ದರೆ 63,197 ಅಲ್ಲಿವರೆಗೂ ಸಿಕ್ಕಿದೆ. ಇನ್ನು 1K ಅಥವಾ 1R ಈ ಕ್ಯಾಟಗರಿಲಿ ಬಂದರೆ ಯಾರಿಗೂ ಅಲಾಟ್ಮೆಂಟ್ ಆಗಿಲ್ಲ. ಇನ್ನು 2AR, 2BG, 2BK ಈ ಥರ ತುಂಬ ಇದೆ ನೋಡಿ. ನೀವು ಯಾವುದಕ್ಕೆ ಬೇಕಾದ್ರೂ ಈ ಥರ ಚೆಕ್ ಮಾಡ್ಬೋದು. ಇನ್ನು ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ನೋಡೋದಾದರೆ ಬೇಸಿಕಲಿ ಎಷ್ಟು ರ್ಯಾಂಕಿಂಗ್ವರೆಗೂ ಅಲ್ಲಿ ಸಿಕ್ಕಿದೆ ಅಂತ. ಸೊ ನಿಮ್ಮ ರ್ಯಾಂಕಿಂಗ್ 6,255 ಇದ್ರೂ ಕೂಡ ಅಲ್ಲಿ ಸಿಕ್ಕಿದೆ. ಈ ರೀತಿ ನೀವು ಯಾವುದೇ ಕಾಲೇಜ್ಗೆ ಬೇಕಾದ್ರೂ ಚೆಕ್ ಮಾಡ್ಬೋದು. ಅದೇ ರೀತಿ ಯಾವುದೇ ಡಿಗ್ರಿಗೆ ಬೇಕಾದ್ರೂ ನೀವು ಚೆಕ್ ಮಾಡ್ಬೋದು. ಈಗ ಎಕ್ಸಾಂಪಲ್ BSc ನರ್ಸಿಂಗ್ದು ಪ್ರೈವೇಟ್ ಕಟ್ ಆಫ್ ನೋಡೋದಾದರೆ ಅದ್ರ ಡೀಟೇಲ್ಸ್ ಇಲ್ಲಿದೆ. ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಕಟ್ ಆಫ್ ಇದೆ, ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇದೆ ಅಂತ. ಅದೇ ರೀತಿ ಬೇರೆದು ಕೂಡ ನೀವು ನೋಡ್ಬೋದು. ಇನ್ನು ಇದು ಫಸ್ಟ್ ರೌಂಡ್ದಾಗಿತ್ತು. ಸೆಕೆಂಡ್ ರೌಂಡ್ದು ನೋಡೋದಾದರೆ ಈಗ ಇಲ್ಲಿ ಸೆಕೆಂಡ್ ರೌಂಡ್ ಅಂತಾರೆ ಟೈಪ್ ಮಾಡಿ, ಇಲ್ಲ ಅಂದರೆ ಕಟ್ ಆಫ್, ಸೆಕೆಂಡ್ ರೌಂಡ್ದು ಕಟ್ ಆಫ್ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ನೋಡಿದ್ರೆ ಇಲ್ಲಿ ಎಲ್ಲ ಡೀಟೇಲ್ಸ್ನ ಕೊಡ್ತಾರೆ. ಇಲ್ಲಿ ಯಾವ್ದಾದ್ರು ಚೂಸ್ ಮಾಡಿ, ಅದರದ್ದು PDF ಬರುತ್ತೆ. ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು, ಇಲ್ಲಾಂದರೆ ಇಲ್ಲೇ ಆನ್ಲೈನಲ್ಲಿ ಬೇಕಾದ್ರೆ ನೋಡ್ಕೋಬೋದು. ಇಲ್ಲಿ ಆಗಲೇ ನಾನು ಫಸ್ಟ್ ರೌಂಡ್ದು ತೋರಿಸಿದ್ನಲ್ಲ, ಅದೇ ಥರ JSSದು ಸೆಕೆಂಡ್ ರೌಂಡ್ದು ಕಟ್ ಆಫ್ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು, ಸಿವಿಲ್ ಇನ್ನೂ ಮೇಲಕ್ಕೆ ಹೋಗಿದೆ. ಫಸ್ಟ್ ಇಯರ್ದು ಫಸ್ಟ್ ರೌಂಡಲ್ಲಿ 49,180ಕ್ಕೆ ನಿಂತಿತ್ತು. ಬಟ್ ಸೆಕೆಂಡ್ ರೌಂಡಲ್ಲಿ ನೋಡೋದಾದರೆ 79,294 ಆ ರ್ಯಾಂಕಿಂಗ್ವರೆಗೂ ಕೂಡ ಇಲ್ಲಿ ಸೀಟ್ ಸಿಕ್ಕಿದೆ. ಸೊ ಇಲ್ಲೊಂದು ನಿಮಗೆ ಒಂದು ಐಡಿಯಾ ಬಂತು. ಈಗ ನೀವು ಒಂದು 70,000 ರ್ಯಾಂಕಿಂಗ್ ಇದ್ದರೂ ಕೂಡ ನೀವು ಸಿವಿಲ್ಗೆ ಹಾಕಿದರೆ ಈ SJC ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇದನ್ನೆಲ್ಲ ನೋಡ್ಕೊಂಬಿಟ್ಟು ನೀವೊಂದು ಲೀಸ್ಟ್ ಮಾಡಿಕೊಂಡು
ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಅವರುಗಳು ಕೂಡ ನೋಡಿಕೊಂಡು ಆಪ್ಷನ್ ಎಂಟ್ರಿಗೆ ಒಂದು ಲೀಸ್ಟ್ನ ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ಕರೆಕ್ಟಾಗಿ ನೀವು ರೈಟ್ ಡಿಸಿಷನ್ ತಗೊಂಡು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.